ಮಾಮ ಕಷಾಯ ತಗೊಳ್ಳಿ. ಪುಟಾಣಿ ಏನಾದರೂ ಹೇಳಿದ್ನಾ ನಿಮ್ಮ ಹತ್ರ? ಇಲ್ಲಮ್ಮ, ಏನು ಹೇಳಬೇಕಾಗಿತ್ತು? ಅದೇ ಎಂಗೇಜ್ಮೆಂಟ್ ಯಾಕೆ ಮುಂದಕ್ಕೆ ಹಾಕ್ಬೇಕಂತೆ ಇಂಥ ವಿಷಯನೆಲ್ಲ ಅವ್ನು ನಿಮ್ಮ ಹತ್ರ ತಾನೇ ಹೇಳ್ಕೊತಾನೆ. ಕೇಳಿ ನೋಡಿ ಒಂದ್ಸತಿ. ಅಲ್ಲ, ಸುಮ್ಮನೆ ಮುಂದಕ್ಕೆ ಹಾಕಿದ್ರೆ ಬೀಗರು ತಪ್ಪು ತಿಳ್ಕೊಳ್ಳೋದಿಲ್ವಾ? ಅದನ್ನು ಸ್ವಲ್ಪ ಅವ್ನಿಗೆ ಅರ್ಥ ಮಾಡಿಸಿ. ಯಾಕೆಂದರೆ ಕೆಲವು ವಿಷಯ ನಾವು ನಿಮ್ಮ ಹತ್ರ ಮಾತ್ರ ಹಂಚ್ಕೋತಾನೆ. ಬೇಗ ವಿಚಾರಿಸಿ ಮಾವ. ಅಲ್ಲಿ ನಿಮ್ಮಮ್ಮ ನನ್ನ ತಲೆ ಮೇಲೆ ಕೂತಿದ್ದಾಳೆ. ಎಂಗೇಜ್ಮೆಂಟ್ನ ಯಾಕೆ ಮುಂದಕ್ಕೆ ಹಾಕ್ತಿದ್ದಾನೆ ತಿಳ್ಕೊಳ್ಳಿ ಅಂತ. ಏನು ಹೇಳಿದರೆ ಅದೆಲ್ಲ ಹೇಳೋಕ್ಕಾಗಲ್ಲ, ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅದೇನು ಪ್ರಾಬ್ಲಮ್ ಇದ್ರೂ ನಾನು ಸಾಲ್ವ್ ಮಾಡ್ತೀನಿ. ನಿನ್ಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ದರೆ ಅದೇನು ಅಂತ ಹೇಳು, ಇಲ್ಲ ಅಂದರೆ ನಿನ್ನಿಷ್ಟ. ಬೇಡ ರಚಿನ್, ನಿನಗೆ ನೀನೇ ತಗ್ಲಾಕೋತಾ ಇದೆಯಾ? ಆಯಿತು, ಹೇಳ್ತೀನಿ. ನಾನೊಬ್ರನ್ನ ಲವ್ ಮಾಡ್ತಾ ಇದ್ದೀನಿ. ಲವ್ವಾ? ಲವ್ ಏನೋ? ನನಗೂ ಗೊತ್ತಿರಲಿಲ್ಲ ಹಿಂಗೆಲ್ಲ ಆಗುತ್ತೆ ಅಂತ. ನೋಡ್ತಾನೆ ಆಗೋಯ್ತು. ಏನೋ ನೀನು ಹೂವಿನ ಕುಂಡ ಹಚ್ತೀಯ ಅಂತ ಬಂದರೆ ಆಟಂಬಾಬೆ ಆಗ್ತಾ ಇದೆಯಲ್ಲೋ. ಯಾರವಳು? ಏನು ಮಾಡ್ತಿದ್ದಾಳೆ? ಎಲ್ಲಿದ್ದಾಳೆ? ಭಾರತಿ ಕಾಲೋನಿಲಿ ಕನಕ ಸ್ಕೂಲಲ್ಲಿ ಟೀಚರಾಗಿ ವರ್ಕ್ ಮಾಡ್ತಿದ್ದಾಳೆ. ಶಾಲಿನಿ ಅಂತ ಅವಳ ಹೆಸರು. ಲೇ, ಆ ಸ್ಕೂಲ್ ಟೀಚರೇನೋ? ಅದೇ ನೀನು ನ್ಯೂಸ್ ಮಾಡಿದೆಯಲ್ಲ ಅವಳೇನೋ? ಅಯ್ಯೋ ಭಗವಂತ, ನಿನ್ಗೇನೋ ಬಂತು ಕೇಳು. ಆ ಯಮ್ಮ ನಿಮ್ಮಿಂದ 5 ವರ್ಷ ದೊಡ್ಡವಳಲ್ವೇನೋ? ಅವತ್ತಿಂದ ಅವಳನ್ನ ಬೈತಾ ಇದೆಯಲ್ಲೋ. ಲವ್ ಯಾವಾಗಲೂ ಶುರು ಆಯಿತು? ಅವಳ ವಿಷಯದಲ್ಲಿ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ದಾಗಲೇ ನನಗೆ ಅನ್ನಿಸ್ತು ಇದೇನೋ ಆಗುತ್ತೆ ಅಂತ. ಹಂಗೇನು ಇಲ್ಲ, ಅವಳಿಗೂ ನನಗೂ ಟೇಸ್ಟ್ ಮ್ಯಾಚ್ ಆಗಲ್ಲ ಅಂತ ಹೇಳ್ತಾ ಇದೆಯಲ್ವ? ಈಗಲೂ ಮ್ಯಾಚೇ ಆಗಲ್ಲ, ಆದರೂ ಇಷ್ಟ ಆಗ್ಬಿಟ್ಟಿದ್ದಾರೆ ರಚಿನ್. ಏನು ಮಾಡಲಿ? ಅಯ್ಯೋ, ನೀನು ಮಾಡ್ಕೊಳ್ಳೋದು ಮಾಡ್ಕೊಂಡ್ಬಿಟ್ಟು ನನ್ನನ್ನು ಕೇಳ್ತಾ ಇದೆಯಲ್ಲೋ.